ಎಸ್ ಅಂತಿಮ ಯಾತ್ರೆಗೆ ಕುಟುಂಬಸ್ಥರಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ತೆರೆದ ವಾಹನದಲ್ಲಿ ಬಿ ಸರೋಜಾದೇವಿಯವರ ಅಂತಿಮ ಯಾತ್ರೆಯನ್ನು ನೆರವೇರಿಸುವುದಕ್ಕೆ ಅಂತ ಸಿದ್ಧತೆಗಳಾಗಿರೋದು. ಮೈಸೂರು ರೋಡ್ ಮುಖಾಂತರವಾಗಿ ಚನ್ನಪಟ್ಟಣಕ್ಕೆ ಮೃತದೇಹವನ್ನು ರವಾನೆ ಮಾಡಲಾಗತ್ತೆ. ಮಾರ್ಗ ಮಧ್ಯ ಅಭಿಮಾನಿಗಳಿಗೆ ದರ್ಶನಕ್ಕೆ ಅಂತ ಅವಕಾಶವನ್ನು ಕಲ್ಪಿಸಲಾಗಿದೆ. ಪಾರ್ಥಿವ ಶರೀರವನ್ನು ಮಾರ್ಗ ಮಧ್ಯದಲ್ಲಿ ಅಭಿಮಾನಿಗಳು ನೋಡಬಹುದು, ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆಯೇ ಮೈಸೂರು ರೋಡ್ ಮುಖಾಂತರವಾಗಿ ಚನ್ನಪಟ್ಟಣಕ್ಕೆ ರವಾನೆಯನ್ನು ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಅವರ ಕುಟುಂಬಸ್ಥರು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ವಾಹನ ರೆಡಿ ಆಗ್ತಾ ಇದೆ, ನೀವು ಗಮನಿಸ್ತಾ ಇರ್ಬೋದು. ಯಾಕಂದರೆ ಅನೇಕರಿಗೆ ಒಂದು ಆಸೆ ಇರುತ್ತೆ, ನಾವು ಇವ್ರನ್ನ ಚಿತ್ರಗಳಲ್ಲಿ ನೋಡಿದ್ವಿ, ಅಪಾರವಾದಂಥ ಸಾಧನೆ ಮಾಡಿದ್ದಾರೆ, ನಾವು ಕೂಡ ಅವರನ್ನು ಕೊನೆಯ ಬಾರಿ ನೋಡ್ಕೊಳ್ಬೇಕು, ಕಣ್ತುಂಬಿಕೊಳ್ಬೇಕು ಅನ್ನೋದೊಂದು ಆಸೆ ಇರುತ್ತೆ. ಸೊ ಅದಕ್ಕೆ ಅಂತ ಅವರ ಕುಟುಂಬಸ್ಥರು ವ್ಯವಸ್ಥೆಯನ್ನು ಮಾಡಿರೋದು. ಇದು ತೆರೆದ ವಾಹನ ಆಗಿರುತ್ತೆ. ಸೊ ಇದರಲ್ಲಿ ಗಮನಿಸಬಹುದು, ಇದರಲ್ಲಿ ನೋಡಬಹುದು, ಅಂತಿಮ ನಮನವನ್ನು ಸಲ್ಲಿಸಬಹುದು. ಮಾರ್ಗ ಮಧ್ಯದಲ್ಲಿ ಎಲ್ಲಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದರೆ ಆ ಗ್ರಾಮಗಳಲ್ಲಿ ಒಂದು 5ರಿಂದ 10 ನಿಮಿಷ ನೋಡೋದಕ್ಕೆ ಅವಕಾಶ ಮಾಡಿಕೊಡಬಹುದು ಅನ್ನೋದನ್ನು ಅವರ ಪುತ್ರ ಹೇಳ್ತಾ ಇದ್ರು. ಯಾಕಂದರೆ ಈಗ ಆಲ್ರೆಡಿ ಸಮಯ ಜಾಸ್ತಿ ಆಗಿದೆ, ನಿನ್ನೆ ಕೊನೆ ಉಸಿರು ಎಳೆದಿರೋದು. ಹಾಗಾಗಿ ಬಹಳ ಬೇಗ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಬೇಕಾಗತ್ತೆ. ಇದೊಂದು ಗ್ಲಾಸ್ ಕವರ್ ಇರುವಂಥ ವಾಹನ ನೀವು ನೋಡ್ತಾ ಇರ್ಬೋದು. ಸೊ ಅದು ಕಂಪ್ಲೀಟಾಗಿ ಕಾಣಿಸುತ್ತೆ. ಸೊ ಆ ಕಾರಣಕ್ಕಾಗಿ ಈ ಥರದೊಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅಲಂಕಾರವನ್ನೆಲ್ಲ ಮಾಡಲಾಗ್ತಾ ಇದೆ. ಅಂತಿಮ ಯಾತ್ರೆಗೆ ಅಂತ ಈ ಒಂದು ಅಲಂಕಾರವನ್ನು ಮಾಡ್ತಾ ಇರೋದು ನೋಡಿ. ಇದ್ದಷ್ಟು ದಿನವೂ ಅವರು ಯಾವುದೇ ವಿವಾದಗಳನ್ನು ಮೈ ಮೇಲೆ ಎಳ್ಕೊಂಡವರಲ್ಲ. ತಾನಾಯಿತು, ತನ್ನ ಪಾಡಾಯಿತು, ಸಿನಿಮಾ ಆಯಿತು, ಅದನ್ನು ಹೊರತುಪಡಿಸಿದರೆ ಸಿನಿಮಾದವರನ್ನು ನನ್ನ ಕೋ ಆರ್ಟಿಸ್ಟ್ ಅಂತ ನೋಡಿದವರು ಅಲ್ಲ, ತನ್ನ ಕುಟುಂಬಸ್ಥರು ಅಂತ ನೋಡಿದವು. ಯಾವುದೇ ಕಾರ್ಯಕ್ರಮಗಳಾಗಲಿ ಅಲ್ಲಿ ಇವರ ಮಾರ್ಗದರ್ಶನ ಇರ್ತಿತ್ತು. ಹೋಗ್ಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೂ ಕರೆನಾದರೂ ಮಾಡಿ ಮಾಹಿತಿ ಪಡ್ಕೊಳ್ತಾ ಇದ್ರು ಅಥವಾ ಮಾರ್ಗದರ್ಶನ ನೀಡ್ತಾಯಿದ್ರು. ಇದು ಅವರ ಹುಟ್ಟೂರು. ಬಿ ಸರೋಜಾದೇವಿ ಗಾರ್ಡನ್ ಅಂತಲೇ ಇದೆ. ಇಲ್ಲೇ ಅವರ ತಾಯಿಯ ಸಮಾಧಿ ಕೂಡ ಇದೆ. ಅಲ್ಲಿಗೆ ಈಗ ಇವರ ಅಂತಿಮ ವಿಧಿವಿಧಾನವನ್ನು ನೆರವೇರಿಸೋದಕ್ಕೆ ಅಂತ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಅಲ್ಲಿನ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಏನು ಗೌರವ ಸಲ್ಲಿಸಬೇಕು ಇವರಿಗೆ, ಅದಕ್ಕೆ ಅಂತ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸುಮಾರು ಒಂದೂವರೆ ಅಷ್ಟೊತ್ತಿಗೆ ಅಲ್ಲಿಗೆ ರೀಚ್ ಆಗ್ತಾರೆ ಅಂತ ಕಾಣಿಸುತ್ತೆ. ಯಾಕಂದರೆ ಇಲ್ಲಿ 11:30ವರೆಗೂ ಅಂತಿಮ ದರ್ಶನಕ್ಕೆ ಬೆಂಗಳೂರಲ್ಲೇ ವ್ಯವಸ್ಥೆ ಮಾಡಲಾಗಿದೆ. ಬೈ ರೋಡ್ ಹೋಗ್ತಾ ಇರೋದ್ರಿಂದ ಒಂದು 1 ಗಂಟೆ ಹಂಗೆ ರೀಚ್ ಆಗಬಹುದು. ಯಾಕಂದರೆ ಅಲ್ಲಿ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಹೋದರು ಅಂತಂದರೆ ರಾಮನಗರ ಇಲ್ಲೆಲ್ಲ ಒಂದು 5-10 ನಿಮಿಷ ನಿಲ್ಲಿಸ್ಬೇಕಾಗತ್ತೆ ಅಂತ ಅವರ ಪುತ್ರ ಹೇಳ್ತಾಯಿದ್ರು. ಒಂದು 10-15 ನಿಮಿಷ ಅಂತ ಹೇಳಿದ್ರೆ ಟೈಮ್ ಆಗತ್ತೆ. 1-1:30 ಅಷ್ಟೊತ್ತಿಗೆ ರೀಚ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. ಸೊ ನೋಡಬೇಕಾಗತ್ತೆ. ಅಲ್ಲಿಯೂ ಕೂಡ ಊರಿನವರೆಲ್ಲ ಸೇರಿರ್ತಾರೆ, ಗ್ರಾಮಸ್ಥರೆಲ್ಲ ಇರ್ತಾರೆ, ಹಿರಿಯರು, ಸಂಬಂಧಿಕರು, ಊರಿನ ಅಭಿಮಾನಿಗಳು, ಗ್ರಾಮಸ್ಥರು ಎಲ್ಲರೂ ಕೂಡ ಸರೋಜಾದೇವಿಯವರಿಗೆ ಅಂತಿಮ ನಮನ ಸಲ್ಲಿಸಬೇಕು, ಅಂತಿಮ ದರ್ಶನವನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿಗೆ ಕಾಯ್ತಾ ಇರ್ತಾರೆ. ಯಾಕಂದರೆ ಇದೇ ಊರಿನಿಂದ ಬೆಳೆದು ಬಂದವರು, ಈ ಊರಿನ ಹೆಮ್ಮೆಯನ್ನು ಉತ್ತುಂಗಕ್ಕೆ ಏರಿಸಿದಂಥ ಒಂದು ಕ್ರೆಡಿಟ್ ಕೂಡ ಸರೋಜಾದೇವಿಯವರಿಗೇ ಸಲ್ಲುತ್ತೆ. ಯಾಕಂದರೆ ಸರೋಜಾದೇವಿಯವರು ಈ ಗ್ರಾಮದಿಂದ ಹೋಗಿ ಇಂಡಸ್ಟ್ರಿಯನ್ನು ಆಳಿದ್ರೂ, ಚತುರ್ಭಾಷಾ ನಟಿ ಆಗಿದ್ರೂ, ಲೇಡಿ ಸೂಪರ್ ಸ್ಟಾರ್ ಅಂತ ಕರೆಸ್ಕೊಂಡ್ರೂ ಹಮ್ಮು ಬಿಮ್ಮು ಇರಲಿಲ್ಲ. ಅವ್ರಿಗೆ ಅಹಂಕಾರ ಇದ್ಯಾವುದೂ ಇರಲಿಲ್ಲ. ಮತ್ತು ಮಡಿವಂತಿಕೆ ಬಿಡಲಿಲ್ಲ. ಅವರು ಸ್ವಿಮ್ ಸೂಟ್ ಹಾಕಿ ಆ್ಯಕ್ಟಿಂಗ್ ಮಾಡೋದಾಗಿರ್ಬೋದು, ಅಥವಾ ಸ್ಲೀವ್ಲೆಸ್ ಹಾಕಿ ಆ್ಯಕ್ಟ್ ಮಾಡೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡಲೇ ಇಲ್ಲ. ಅವರಿಗೆ ಅವಕಾಶಗಳು ಬಂದೂ ಕೂಡ ಬೇಡ ಅಂತ ತಳ್ಳಿದರು. ನಾನು ಆಗಲೇ ಹೇಳ್ತಾ ಇದ್ದೆ, ಇವರು ಆಗಿನ ಕಾಲದಲ್ಲಿ ಒಬ್ಬ ಹೀರೋ ಇರ್ತಿದ್ದಂಥ ಇಮೇಜನ್ನು ಇಟ್ಕೊಂಡಿದ್ದವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ, ಈಗ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. 10ವರೆಗೆ CM ಆಗಮಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಏನೇನು ಸಿದ್ಧತೆ ಆಗಿದೆ? ಯಾಕಂದರೆ ಅವರಿಗೆ ಅನೇಕ ಪ್ರಶಸ್ತಿಗಳು ಸಿಕ್ಕಿದೆ, ಅದರ ಜೊತೆಗೆ ಅನೇಕ ಗೌರವಗಳು ಲಭಿಸಿದೆ. ಹೀಗಿರಬೇಕಾದ್ರೆ ಸಕಲ ಸರ್ಕಾರಿ ಗೌರವ ಸಲ್ಲಬೇಕು ಅನ್ನುವಂಥದ್ದು ಕೂಡ. ಹಾಗಾಗಿ ಏನೇನು ಪ್ಲ್ಯಾನ್ ಆಗ್ತಾ ಇದೆ? ಎಸ್ ಮಿತಿ ನೀವು ಹೇಳಿದಾಗೆ
ಏನು ಸರೋಜಮ್ಮ ಅವರು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಭಾರತ ಚಿತ್ರರಂಗ ಕಂಡಂಥ ಅತ್ಯಂತ ಶ್ರೇಷ್ಠ ನಟಿಯರಲ್ಲಿ ಪ್ರಮುಖರ ಸಾಲರಲ್ಲಿ ನಿಲ್ತಾರೆ. ಅದರಲ್ಲೂ ಪ್ರಮುಖವಾಗಿ ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂಥ ಅಪರೂಪದ ನಟಿ ಅಂತಲೇ ಹೇಳ್ಬೋದು. ಅವರ ಸಾಧನೆಗೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಭಾರತ ಸರ್ಕಾರ ಕೊಟ್ಟಿರುವಂಥ ಪ್ರಶಸ್ತಿಗಳ ಸಂಖ್ಯೆ ಕೂಡ ಏನು ಕಡಿಮೆ ಇಲ್ಲ. ಅವರ ಮನೆಯಲ್ಲಿರ್ತಕ್ಕಂಥ ಕಪಾಟುಗಳ ಸಾಲಿನಲ್ಲಿ ಅವನ್ನ ಇಡೋದಕ್ಕೂ ಕೂಡ ಜಾಗ ಇಲ್ಲದೆ ಇರೋಷ್ಟು ಪ್ರಶಸ್ತಿಗಳನ್ನು ಅವರು ಲಭಿಸ್ಕೊಂಡಿದ್ದಾರೆ. ನೀವು ಹೇಳ್ತಾ ಇದ್ರೆ ಆಗಲೇ ಏನು ಡಾಕ್ಟರ್ ರಾಜ್ಕುಮಾರ್, MGR, NTR, ANR ಈ ಒಂದು ಘಟಾನುಘಟಿಗಳು ಏನಿದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ, ಅಮಿತಾಬ್ ಬಚ್ಚನ್ ಕೂಡ ಸೇರಿದಂತೆ ಅವರ ಜೊತೆ ಎಲ್ಲರ ಜೊತೆ ನಟಿಸಿದಂಥ ಮೊಟ್ಟ ಮೊದಲ ಏನು ನಟಿ ಅಂತಲೇ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಇವತ್ತೆಲ್ಲ ಏನು ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಅಂತ ಹೇಳಿ ಸಿನಿಮಾಗಳನ್ನ ಏನು ಮಾಡ್ತಾರೆ, ಆದರೆ 1961ರಲ್ಲೇ ಸುಮಾರು 4 ಭಾಷೆಗಳಲ್ಲಿ ನಟಿಸುವ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆದಂಥ ಮೊಟ್ಟ ಮೊದಲ ನಟಿ. ಇವತ್ತಿನ 1961ರ ಕಾಲದಲ್ಲಿಯೇ ಲೇಡಿ ಸೂಪರ್ ಸ್ಟಾರ್ ಅಂತ ಬಿರುದನ್ನು ಪಡೆದುಕೊಂಡಂಥ ಸೂಪರ್ ಸ್ಟಾರ್ ನಟಿ ಅಂತಲೇ ಹೇಳ್ಬೋದು. ಅಂಥ ನಟಿಯನ್ನು ಕಳೆದುಕೊಂಡಿರುವಂಥ ಚಿತ್ರರಂಗ ನಿಜಕ್ಕೂ ಇವತ್ತು ಬಡವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಏನೇನು ಕಾರ್ಯಕ್ರಮಗಳಿದೆ ಅಂತ ಹೇಳೋದಾದರೆ, ಇವಾಗಲೇ ಹೇಳಿದಾಗ 10:30 ಸುಮಾರಿಗೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಆಗಮನದ ನಂತರ ಅವರ ದರ್ಶನವನ್ನು ಪಡೆದುಕೊಂಡ ನಂತರ ಅವರ ಇಲ್ಲಿಂದ ಯಾತ್ರೆ ಶುರುವಾಗುತ್ತೆ. ಮೈಸೂರು ರೋಡಿನ ಮೂಲಕ ಏನು ಚನ್ನಪಟ್ಟಣದ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅವರ ಸಕಲ ಸರ್ಕಾರಿ ಗೌರವಗಳನ್ನು ನೀಡಿ ಏನು ಅವರ ಅಂತಿಮ ಒಂದು ಕಾರ್ಯವನ್ನು ನಡೆಸಬೇಕು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಅಲ್ಲಿ ಏನು ಸ್ವಗ್ರಾಮದಲ್ಲಿ ಇರುವಂಥ ಎಲ್ಲರಿಗೂ ಕೂಡ ಒಂದು ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳ್ತಾ ಇದೆ. ಸದ್ಯ ಈಗ ಇಲ್ಲಿ ನಾವು ಮನೆ ಮುಂಭಾಗದಲ್ಲಿ ನೋಡ್ತಾ ಇರ್ಬೋದು, ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಂಡಿದೆ. ಯಾವುದೇ ರೀತಿಯಾದಂತಹ ತೊಂದರೆಗಳಾಗದಂತೆ ಪೊಲೀಸ್ ಇಲಾಖೆ ಬ್ಯಾರಿಕೇಡ್ಗಳನ್ನ ಹಾಕಿ ಬರುವಂಥ ಗಣ್ಯ ವ್ಯಕ್ತಿಗಳಿಗೆ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ. ಮಹಿಳಾ ಪೊಲೀಸ್ ಪೇದೆಗಳು ಇದ್ದಾರೆ, ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗಳು ಬ್ಯಾರಿಕೇಡ್ಗಳನ್ನ ಹಾಕಿ ಬರುವಂಥ ಗೆಸ್ಟ್ಗಳಿಗೆ ಹಾಗೂ ಬೇರೆ ಬರುವಂಥ ರಾಜಕಾರಣಿಗಳು ಯಾರಿಗೂ ಕೂಡ ತೊಂದರೆ ಆಗದಂತೆ ಹಾಗೂ ಅಭಿಮಾನಿಗಳು ಕೂಡ ಬಂದು ತೊಂದರೆ ಆಗದಂತೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ನೀವು ನೋಡ್ತಾ ಇರ್ಬೋದು, ಅಭಿಮಾನಿಗಳು ಕೂಡ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ತಮಿಳುನಾಡು, ಆಂಧ್ರ ಕಡೆಯಿಂದಲೂ ಸಹ ಅಭಿಮಾನಿಗಳು ಬಂದಿದ್ದಾರೆ. ಎಲ್ಲರೂ ಕೂಡ ಅವ್ರನ್ನ ಭೇಟಿ ಮಾಡೋದಕ್ಕೆ ಕಾದು ನಿಂತಿದ್ದಾರೆ. ಈಗಾಗಲೇ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ಹೋಗ್ತಾ ಇದ್ದಾರೆ, ನೋಡ್ಕೊತಾ ಇದ್ದಾರೆ, ಬರ್ತಾ ಇದ್ದಾರೆ, ಅವರ ದರ್ಶನವನ್ನು ಅಂತಿಮವಾಗಿ ಪಡೆದುಕೊಳ್ತಾ ಇದ್ದಾರೆ. ಇದು ಈ ಕ್ಷಣದ ಅಪ್ಡೇಟ್ ಆಗಿದೆ. ಇನ್ನು ಕೆಲವೇ ಗಂಟೆಗಳಲ್ಲಿ CM ಸಿದ್ದರಾಮಯ್ಯವರು ಕೂಡ ಬರ್ತಾರೆ. ಅವರ ದರ್ಶನದ ನಂತರ ಅವರನ್ನು ಇಲ್ಲಿಂದ ಅಂತಿಮ ಯಾತ್ರೆ ಶುರುವಾಗುತ್ತೆ. ನೀತಿ ರಮೇಶ್, ಈಗ ಬೈ ರೋಡ್ ಅವರ ಹುಟ್ಟೂರಿಗೆ ಈ ಪಾರ್ಥಿವ ಶರೀರವನ್ನು ರವಾನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ರು. ಅಂದರೆ ಅಂದಾಜು ಎಷ್ಟೊತ್ತು ಬೇಕಾಗತ್ತೆ, ಮತ್ತು ಮಾರ್ಗ ಮಧ್ಯದಲ್ಲಿ ಸಹಜವಾಗಿ ಅವರ ಅಭಿಮಾನಿಗಳು ಇರ್ತಾರೆ, ನಾವು ಕೂಡ ಅಂತಿಮ ದರ್ಶನ ಪಡ್ಕೊಳ್ಬೇಕು ಅಂತ ಇರುತ್ತೆ. ಹಾಗಾಗಿ ಅಲ್ಲಲ್ಲಿ ಏನಾದರೂ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರೋದು. ಹೆಚ್ಚಿನದಾಗಿ ಅವರ ಸ್ವಗ್ರಾಮದಲ್ಲಿ ಅಲ್ಲಿನ ಜಿಲ್ಲಾಡಳಿತ ಏನು ವ್ಯವಸ್ಥೆ ಮಾಡ್ಕೊಂಡಿದೆ, ಇವರಿಗೆ ಗೌರವವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡಿದೆ, ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ? ಎಸ್ ನೀತಿ, ಈಗ 10:30 ಸುಮಾರಿಗೆ CM ಸಿದ್ದರಾಮಯ್ಯನವರು ಬಂದು ಅಂತಿಮ ದರ್ಶನ ಪಡೆದುಕೊಂಡ ನಂತರ ಇಲ್ಲಿಂದ ಮಲ್ಲೇಶ್ವರಂ, ಓಕಳಿಪುರಂ ಮಾರ್ಗ ಮೂಲಕವಾಗಿ ಮೈಸೂರು ರೋಡ್ ಮಾರ್ಗವಾಗಿ ಚನ್ನಪಟ್ಟಣಕ್ಕೆ ಹೋಗುವಂಥ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಮಾರ್ಗ ಮಧ್ಯದಲ್ಲಿ ಹೋಗಬೇಕಾದ್ರೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ. ಯಾಕಂತಂದರೆ ಭಾರತ ದೇಶ ಕಂಡಂಥ ಅಪರೂಪದ ನಟಿಯ ಅಂತಿಮ ದರ್ಶನ ಪಡೆದುಕೊಳ್ಳಬೇಕು ಅಂತೇಳಿ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ, ಒಂದು ಕೊನೆಯ ಒಂದು ಅವಕಾಶ ನಮಗೂ ಸಿಗಬೇಕು ಅನ್ನೋದಿರುತ್ತೆ. ಹಾಗಾಗಿ ತೆರೆದ ವಾಹನದ ಮೂಲಕ, ಅಂದರೆ ಗಾಜಿನ ವಾಹನ ಇರೋದ್ರಿಂದ ಎಲ್ಲರಿಗೂ ಸಹ ಅದು ಕಾಣುತ್ತೆ. ಆ ವಾಹನದಲ್ಲಿ ಮಗ ಮತ್ತು ಸಂಬಂಧಪಟ್ಟ ಒಂದು 3-4 ಜನ ಇದ್ದು, ಇನ್ನು ಮಿಕ್ತವ್ರು ಎಲ್ಲರೂ ಕೂಡ ಹೊರಗಡೆಯಿಂದ ಕಾಣುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ವೇಳೆ ಮಾರ್ಗ ಮಧ್ಯದಲ್ಲಿ ಯಾರಾದರೂ ಅಭಿಮಾನಿಗಳು ಅವರಿಗೆ ಹಾರ ಅಥವಾ ಏನಾದರೂ ಪೂಜೆ ಸಲ್ಲಿಸಬೇಕು ಅನ್ನೋದು ಆಸೆ ಪಟ್ಟಿದ್ದೆ ಆದಲ್ಲಿ ಅವ್ರಿಗೂ ಕೂಡ ಇದೊಂದು ವ್ಯವಸ್ಥೆ ಮಾಡಿಕೊಡಲಾಗಿದೆ. ದಾರಿ ಮಧ್ಯದಲ್ಲಿ ಯಾರೇ ಕೂಡ ಅವ್ರನ್ನ ದರ್ಶನ ಮಾಡಬೇಕು ಅಂದರೂ ಕೂಡ ನಿಲ್ಲಿಸಿ ಅವ್ರೊಂದು 2 ನಿಮಿಷ ದರ್ಶನ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಸ್ವಗ್ರಾಮದಲ್ಲಿ ಜಿಲ್ಲಾಡಳಿತ ಯಾವ ರೀತಿ ಕ್ರಮಗಳು ತೆಗೆದುಕೊಂಡು ಅಂತ ಹೇಳೋದಾದರೆ, ಸ್ವಗ್ರಾಮದಲ್ಲಿ ಬರುವಂಥ ಎಲ್ಲರಿಗೂ ಕೂಡ, ಅಂದರೆ ಅಲ್ಲಿನ ಈಗ ಸ್ವಗ್ರಾಮ ಅಂದರೆ ಕೇವಲ ಅಲ್ಲಿ ಮಾತ್ರ ಬರೋದಿಲ್ಲ, ಚನ್ನಪಟ್ಟಣದ ಅಕ್ಕಪಕ್ಕದ ಭಾಗದ ಊರಿನ ಜನರು, ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ಕೂಡ ಅವ್ರ ದರ್ಶನವನ್ನು ಪಡೆದುಕೊಂಡು ಬರ್ತಾರೆ, ಅಂತಿಮ ದರ್ಶನ ಪಡೆಯಲೇಬೇಕು ಅಂತ ಬರ್ತಾರೆ. ಸೊ ಅವರೆಲ್ಲರಿಗೂ ಕೂಡ ಅಂತಿಮ ದರ್ಶನವನ್ನು ನೀಡೋದಕ್ಕೆ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸ್ ಇಲಾಖೆ ಈಗಾಗಲೇ ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ. ಸೊ ಅಲ್ಲಿ ಕೂಡ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಜಿಲ್ಲಾಡಳಿತ ಸಾಕಷ್ಟು ಎಚ್ಚರಿಕೆ ತೆಗೆದುಕೊಂಡಿದೆ. ಇದು ರಾಜ್ಯ ಸರ್ಕಾರದ ಆದೇಶವೇ ಆಗಿರೋದ್ರಿಂದ ಹಿರಿಯ ನಟಿಗೆ ತೀವ್ರ ಅಪಾರವಾದ ಗೌರವದಿಂದ ಅವರಿಗೆ ಅಂತಿಮ ಯಾತ್ರೆಗೆ ಅನುಕೂಲ ಮಾಡಿಕೊಡಬೇಕು, ವಿದಾಯವನ್ನು ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ. ಯಾವುದೇ ರೀತಿಯ ತೊಂದರೆ ಆಗದಂತೆ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಎಚ್ಚೆತ್ತುಕೊಂಡಿದೆ. ಹೈವೇಗಳಲ್ಲಿ ಹೋಗಬೇಕಾದ್ರೆ ಯಾರೋ ಬರ್ತಾರೆ, ಕೇಳ್ತಾರೆ, ನಾವು ನೋಡಬೇಕು ಅಂತಾರೆ. ಸೊ ಅಲ್ಲಿ 1-2 ನಿಮಿಷಗಳ ಕಾಲ ಅವ್ರಿಗೂ ದರ್ಶನ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಹಾಗೂ ಅಲ್ಲಿನ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕೂಡ ತೆಗೆದುಕೊಂಡಿದೆ. ನೀತಿ. ಓಕೆ, ಥ್ಯಾಂಕ್ ಯು ರಮೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇವತ್ತು ಸರೋಜಾದೇವಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗತ್ತೆ. ಅದಕ್ಕೆ ಅಂತ ಸಕಲ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಚಿತ್ರರಂಗದ ಗಣ್ಯಾತಿ ಗಣ್ಯರು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಇದೀಗ ಸುಮಾರು 11:30 ಸುಮಾರಿಗೆ ಬೆಂಗಳೂರಿನ ಅವರ ಮಲ್ಲೇಶ್ವರಂ ನಿವಾಸದಿಂದ ಈ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡಲಾಗುತ್ತೆ ಅವರ ಹುಟ್ಟೂರು ಚನ್ನಪಟ್ಟಣಕ್ಕೆ.